ಅಮ್ಮ ಅಮ್ಮ ಹೊಟ್ಟೆ ನೋವು, ಅಮ್ಮ ಹೊಟ್ಟೆ ನೋವು. ಏನಾಯ್ತು ಏನಾಯ್ತು ಏನಾಯ್ತು? ಹೊಟ್ಟೆ ನೋವು. ಇರು ನೋಡ್ತೀನಿ ಏನಾಯ್ತು ಅಂತ. ಏನಾಯ್ತು? ಕೊಡು ಹೇಳಿ, ನಾನು ನೋಡ್ತೀನಿ ಏನಾಯ್ತು ಅಂತ. ವಾಟ್ ಕಾಸಸ್ ಸ್ಟಮಕ್ ಪೇನ್? ಕ್ಯಾನ್ಸರ್ ಅಂತ ತೋರಿಸ್ತಾ ಇದೆ. ಹೊಟ್ಟೆ ಕೊಯ್ತಾರಂತಲ್ಲ. ಮುಗೀತು ನಿನ್ ಕತೆ. ಮಡಿಲಿನಲ್ಲಿ ಕಡಲಿನಷ್ಟು ಹನಿಗಳಿದ್ದರು ತೊಲಗದಾದ ಸಿಡಿಲ ಬದುಕೆ ನೀನು ತೀರ ಕ್ರೂರ ಕರಗುತ್ತಿರು. ಏನ್ ಬರ್ದಿದಾನು ಈ ಡಾಕ್ಟರು? ಅಲ್ಲ, ಈ ಡಾಕ್ಟರ್ಗೆ ಕರ್ಸಿವ್ ರೈಟಿಂಗ್ ಇರಲ್ವಾ ಸ್ಕೂಲಲ್ಲಿ? ಎಷ್ಟು ಕೆಟ್ಟದಾಗ ಬರೀತಾರೆ. ಏನ್ ಹ್ಯಾಂಡ್ ರೈಟಿಂಗ್ ನೋಡ್ತೀಯ? ನಡಿ ಅಣ್ಣ, ಈ ಮಾತ್ರೆ ಕೊಡಿ. ಈ ಮಾತ್ರೆ ಅಂತ ಯಾವ್ದು ಇಲ್ಲ ಸರ್. ಅಯ್ಯೋ, ಈ ಡಾಕ್ಟ್ರಾ? ಈ ಪ್ರಿಸ್ಕ್ರಿಪ್ಷನ್ ನ ಓದಕ್ಕೆ ಅವನೇ ಬರಬೇಕು. ಹೌದಾ? ಯಾರವನು? ವಿಧಿಯ ಕೈವಾಡ. ಆ ರಾತ್ರಿ 2 ಗಂಟೆ ನಡೀತು. ಆ ಜಾಗನ ಹುಡ್ತು, ಅವನು ಹುಡ್ದ. ನಿಮ್ಗೊಂದು ಸಲಹೆ ಕೊಡ್ತೀನಿ, ಅವನ್ಗೆ ಅಡ್ಡ ನಿಲ್ಲಕ್ ಹೋಗ್ಬೇಡಿ ಸಾ. ಸುಡುವ ಜ್ವಾಲಾಗ್ನಿ ಹೂಂಕರಿಸಿ ಬುಸುಗೊಟ್ಟಿದೆ. ಕರ್ರಂತ ಕಡಿವ ಕತ್ತಿಯೋ ಉದದಿ ಉದಯಿಸಿದ ಹೆಬ್ಬಲ. ಯಾವ್ದು ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಟವನೆ, ಆ ಮೆಡಿಕಲ್ ಅವನಿಗೂ ಅರ್ಥ ಆಗ್ತಾ ಇಲ್ಲ. ನಾನೇನ್ ಮಾಡ್ಲಿ? ನೀನ್ ಡಾಕ್ಟರ್ ಓದ್ತಿದ್ಯಾ ಅಂತ ಕೇಳಕ್ ಬಂದ್ರೆ ನೀನ ಈ ಡಾಕ್ಟರ್. ಈ ಪ್ರಿಸ್ಕ್ರಿಪ್ಷನ್ ಓದಕ್ಕಾಗೋದು ಅವ್ರ ಕೈಯಿಂದ ಮಾತ್ರ ಸಾಧ್ಯ. ಬಾಬಾಜಿ, ಇವನ್ಗೆ ತುಂಬಾ ಹೊಟ್ಟೆ ನೋವಿದೆ, ನಿಮ್ಮಲ್ಲಿ ಪರಿಹಾರ ಕೇಳಕ್ ಬಂದಿದೀವಿ. ಇವನಿಗೆ ಹೊಟ್ಟೆ ನೋವಿಲ್ಲ, ಇವನ ಮೈಯಲ್ಲಿ ಆಕೆ ಇದ್ದಾಳೆ. ಆಕೆನಾ? ಅದು ಯಾರು? ದಾರಿ ತಪ್ಪಿ ಬಂದಿದ್ದು. ಆಕೆ ಹೋಗಲ್ವಾ ಬಾಬಾಜಿ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡಬೇಕಷ್ಟೇ. ಈ ದಾರಿಯಲ್ಲ, ಅಂತರಂಗದಿಂದ ಬಹಿರಂಗ. ಬಾಬಾಜಿ, ಕಾಡಲ್ಲಿ ಒಂದು ಸೊಪ್ಪು ಸಿಗ್ತದೆ. ಏನ್ ಬಾಬಾ ಹತ್ರ ಕರ್ಕೊಂಡು ಬಂದಿ? ಈ ಪ್ರಹಾರ ಸೂತ್ರಧಾರನ ಜೊತೆಗೆ ಸಮರ. ನಗೋ ಈ ಸ್ಥಿತಿಯಲ್ಲಿ ನೀನೊಂದು ಕ್ಷಣ ಬದುಕೋ. ಕೊಡಿಸು ಕೊಡಿಸು ಕಿಂಚಿತ್ತು ಕರುಣೆಯ ಅಂಕನ ಬಡಿಸು ಬಡಿಸು. ಭುಗಿಲೆದ್ದ ಹೃದಯಕ್ಕೆ ಸಾಂತ್ವನ ಕೊಡಿಸು ಕೊಡಿಸು. ಕಿಂಚಿತ್ತು ಕರುಣೆಯ ಅಂಕನ ಬಡಿಸು ಬಡಿಸು. ಯಾಕಪ್ಪ ನೀವು ನೀರು ಕುಡಿಯಲ್ವಾ? ಡಾಕ್ಟರ್ ಇದರಲ್ಲಿ ಡ್ರಿಂಕ್ ಮೋರ್ ವಾಟರ್ ಅಂತ ಬರ್ತಿದ್ದಾರೆ. ಅಯ್ಯೋ, ನಮ್ಮ ಜೀವನದಲ್ಲಿರೋ ಪ್ರಾಬ್ಲಮ್ಸ್ ಕೂಡ ಈ ಪ್ರಿಸ್ಕ್ರಿಪ್ಷನ್ ಥರ ತುಂಬ ಸರಳವಾಗಿರುತ್ತೆ, ಆದರೆ ನಾವು ಅದಕ್ಕೆ ಪರಿಹಾರ ಹುಡುಕುತ್ತಾ ಕಾಂಪ್ಲಿಕೇಟ್ ಮಾಡ್ತೀವಿ. ಹಾಗೆ ಈ ಪ್ರಾಬ್ಲಮ್ಸ್ಗೆ ಪರಿಹಾರ ಕೂಡ ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ ಅಥವಾ ನಮ್ಮಲ್ಲೇ ಇರುತ್ತೆ. ಅದನ್ನು ಬೇರೆಯವರಲ್ಲಿ ಕಂಡುಕೊಳ್ಳೋ ಪ್ರಯತ್ನ ಮಾಡಬೇಡಿ.